ಸಮಸ್ತ ಜನತೆಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇವತ್ತಿನ ವಿಷಯ ಬಂದುಬಿಟ್ಟು ಎಜುಕೇಷನ್ ಲೋನ್ ಹೇಗೆ ತೊಗೊಳ್ಳೋದು ಅಂತ. ಅಂದರೆ ನಾನು ನನ್ನ ಮಗಳಿಗೆ ಎಜುಕೇಷನ್ ಲೋನ್ ಮಾಡಿದ್ದೀನಿ. ಅದನ್ನು ನಾನು ಹೇಗೆ ಮಾಡಿದ್ದೀನಿ, ನನಗೆ ಹೇಗೆ ಸಿಕ್ತು ಎಜುಕೇಷನ್ ಲೋನ್ ಎಲ್ಲ ಅಂದರೆ ನನಗೆ ಈಸಿಯಾಗಿ ಸಿಕ್ತು. ಅಂದರೆ ನಾನೇನು ತುಂಬ ಕಷ್ಟಪಡೋಕ್ಕೆಲ್ಲ ಹೋಗಲಿಲ್ಲ. ನನ್ನ ಮಗಳು ಚೆನ್ನಾಗಿ ಓದಿದ್ಲು, ದೊಡ್ಡವಳು. ಈ ಚಿಕ್ಕವಳು ಚೆನ್ನಾಗಿ ಓದ್ತಾ ಇದ್ದಾಳೆ. ಇಬ್ಬರು ಡಿಗ್ರಿ ಮಾಡ್ತಾ ಇದ್ದಾರೆ. ಅಂದರೆ ನಾನು ಹೇಗೆ ತೊಗೊಂಡೆ ಲೋನು ಅಂತ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಬರೆದಿಟ್ಕೊಂಡಿದ್ದೀನಿ ಇದರಲ್ಲಿ. ಮೊದಲಿಗೆ ಏನು ಮಾಡಬೇಕು ಅಂದರೆ, ನಾವು ನಮ್ಮ ಮನೆ ಹತ್ತಿರ ಇರೋ ಬ್ಯಾಂಕಲ್ಲಿ ಹೋಗಿ ಕೇಳಬೇಕು. ಅಂದರೆ ನಮಗೆ ಎಜುಕೇಷನ್ ಲೋನ್ ಬೇಕು, ಹೇಗೆ ಏನು ಅಂತ ಅವ್ರ ಹತ್ರ ಕೇಳಿದ್ರೆ, ಬ್ಯಾಂಕಲ್ಲಿ ಮ್ಯಾನೇಜರ್ ಹತ್ರ ಹೋಗಿ ನಾವು ಮಾತಾಡಬೇಕು. ಆದಷ್ಟು ನಮ್ಮ ಮನೆ ಹತ್ತಿರ ಇರೋ ಬ್ಯಾಂಕಲ್ಲಿ ನಾವು ಮೊದಲಿಗೆ ಕೇಳಬೇಕು. ಆಮೇಲೆ ನಾವು ಹೊರಗಡೆ ಬ್ಯಾಂಕಲ್ಲಿ, ಅಂದರೆ ಒಂದೇ ಬ್ಯಾಂಕಲ್ಲಿ ಕೇಳೋದಲ್ಲ, ಒಂದು 2-3 ಬ್ಯಾಂಕಲ್ಲಿ ಕೇಳಬೇಕಾಗತ್ತೆ. ನಾವು ಮೊದಲಿಗೆ ಅಂದರೆ ಪ್ರೈವೇಟ್ ಬ್ಯಾಂಕು ಕೇಳಬೇಕು, ಗೌರ್ಮೆಂಟ್ ಬ್ಯಾಂಕಲ್ಲೂ ಕೇಳಬೇಕು. ಯಾವ ಬ್ಯಾಂಕಲ್ಲಿ ನಮ್ಗೆ ಜಾಸ್ತಿ ಲೋನ್ ಕೊಡ್ತಾರೆ ಅಲ್ಲಿ ನಾವು ತೊಗೊಳ್ಳೋದು. ಅಂದರೆ ಆಮೇಲೆ ಅವ್ರು ಹೇಳ್ತಾರೆ ಏನೇನು ತರಬೇಕು, ಏನೇನು ಮಾಡಬೇಕು ಅಂತೆಲ್ಲ. ನಾನೀಗ ಮೊದಲಿಗೆ ಏನು ಮಾಡಿದ್ದೀನಿ ಅಂದರೆ, ನಾನು ನಮ್ಮ ಮನೆ ಹತ್ತಿರ ಇರೋ ಬ್ಯಾಂಕಲ್ಲಿ ಹೋಗಿ ಕೇಳಿದೆ. ಅವ್ರು ನನಗೆ 6 ಲಕ್ಷ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮತ್ತು ಇನ್ನು ಸಿಟಿಯಲ್ಲಿ ಹೋಗ್ಬಿಟ್ಟು 2 ಬ್ಯಾಂಕಲ್ಲಿ ಕೇಳಿದೆ. ಒಂದರಲ್ಲಿ ಅಕೌಂಟ್ ಇತ್ತು, ಇನ್ನೊಂದು ಬ್ಯಾಂಕಲ್ಲಿ ಅಕೌಂಟ್ ಇರಲಿಲ್ಲ ನಮ್ಮದು. ಅವರು ಲೋನ್ ಕೊಡಬೇಕಾದ್ರೆ ಮನೆಯಲ್ಲಿರೋರ್ದು ಎಲ್ಲರದ್ದು ಅಕೌಂಟ್ ಕೇಳ್ತಾರೆ ಬ್ಯಾಂಕಲ್ಲಿ, ಎಲ್ಲರೂ ಮಾಡಬೇಕಾಗತ್ತೆ. ಅಂದರೆ ಫ್ಯಾಮಿಲಿ ಫುಲ್ ಎಲ್ಲರೂ ಮಾಡದೇ ಇದ್ರೂ ಅಪ್ಪ ಅಮ್ಮಂದು ಮತ್ತು ಮಕ್ಕಳದ್ದು ಅಕೌಂಟು ಕೇಳ್ತಾರೆ. ಅದು ಮಾಡಲೇಬೇಕು ನಾವು. ಅಂದರೆ ಈಗ ನಾವೀಗ 4 ಜನ 5 ಜನ, ನಮ್ಮದು ಈಗ ಮಕ್ಕಳು 2 ಮಕ್ಕಳಿದ್ರೆ ನಮ್ಮದು ಗಂಡ ಹೆಂಡ್ತಿದು ಮತ್ತು 2 ಮಕ್ಕಳದ್ದು ಅಕೌಂಟ್ ಅಲ್ಲೇ ಇರಬೇಕು ಅಂತ. ಮತ್ತು ಟ್ರಾನ್ಸಾಕ್ಷನ್ ಚೆನ್ನಾಗಿರಬೇಕು. ಟ್ರಾನ್ಸಾಕ್ಷನ್ ನಾವು ಚೆನ್ನಾಗಿ ಮಾಡಿದರೆ ನಮಗೆ ಲೋನ್ ಜಾಸ್ತಿ ಸಿಗುತ್ತೆ. ಅಂದರೆ ಎಲ್ಲರೂ ನಾವು ಅಲ್ಲೇ ಅಕೌಂಟ್ ಮಾಡಿ ಅಲ್ಲೇ ನಾವು ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಮಗೆ ಲೋನ್ ಜಾಸ್ತಿ ಕೊಡ್ತಾರೆ. ಮತ್ತು ಮಕ್ಕಳು ಚೆನ್ನಾಗಿ ಓದಿರಬೇಕು. ಅವರು ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನಮಗೆ ಇಲ್ಲಿ ಲೋನ್ ಸ್ವಲ್ಪ ಜಾಸ್ತಿ ಸಿಗುತ್ತೇನೋ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಬೇರೆಯವರಿಗೆಲ್ಲ ಕಮ್ಮಿ ಕೊಟ್ಟಿದ್ದಾರೆ, ನನಗೆ 6 ಲಕ್ಷ ಕೊಟ್ಟಿದ್ದಾರೆ, ಬೇರೆಯವರಿಗೆಲ್ಲ 3 ಲಕ್ಷ ಕೊಟ್ಟಿದ್ದಾರೆ. ನಾನು ಅದರಲ್ಲಿ ಅಂದರೆ ನಾನೇನು ತುಂಬ ಕಷ್ಟಪಟ್ಟಿಲ್ಲ. ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ತೊಗೊಂಬಂದು ಕೊಟ್ಟು ಲೋನ್ ತೊಗೊಂಡೆ. ನಾನು ಮತ್ತೊಂದು ಅಂದರೆ ನಾನು ಯೂನಿಯನ್ ಬ್ಯಾಂಕಲ್ಲಿ ಕೇಳಿದೆ. ಅವ್ರು ನನಗೆ 3 ಲಕ್ಷ ಕೊಡ್ತೀನಿ ಅಂದರು. ತಂದೆ ತಾಯಿ ಇಬ್ಬರು ಅಕೌಂಟ್ ಇಲ್ಲೇ ಮಾಡಿಸ್ಬೇಕು, ಇಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ್ರು. 3 ಲಕ್ಷ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಅದು ಬೇಡ ಅಂತ ಹೇಳಿ, ನನಗೆ 6 ಲಕ್ಷ ಲೋನ್ ಬೇಕಿತ್ತು. ಹಾಗಾಗಿ ನಾನು ಬೇಡ ಅಂತ ಹೇಳಿಬಿಟ್ಟು ಮತ್ತೊಂದು ಬ್ಯಾಂಕಲ್ಲಿ ಕೇಳಿದೆ, ವಿಜಯ ಬ್ಯಾಂಕಲ್ಲಿ. ಅಲ್ಲಿ ಹೋಗಿ ಕೇಳಿದ ತಕ್ಷಣ ಅವ್ರು ನನಗೆ 1.5 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಅವೆಲ್ಲ ಗೌರ್ಮೆಂಟ್ ಬ್ಯಾಂಕು. 1.5 ಲಕ್ಷ ಕೊಟ್ಟರೆ ನಮಗೆಲ್ಲಿ ಸಾಕಾಗುತ್ತೆ ಮಕ್ಕಳಿಗೆ? 1 ವರ್ಷಕ್ಕೆ ಬೇಕು ಅವರಿಗೆ. ಅಂದರೆ ಬರೀ ಕಾಲೇಜಿಗೆ ಕಟ್ಟೋಕ್ಕೆ 1.5 ಲಕ್ಷ ಬೇಕಾಗುತ್ತೆ. ಇನ್ನು ನಮಗೆ ಹಾಸ್ಟೆಲ್ಲು ಅದೆಲ್ಲ ವ್ಯವಸ್ಥೆ ಮಾಡೋಕ್ಕಿದ್ರೆ ಜಾಸ್ತಿ ಬೇಕಾಗತ್ತೆ. ನಾನೇನು ಮಾಡಿದೆ, ಅದು ನನಗೆ ಸರಿ ಅನ್ನಿಸ್ಲಿಲ್ಲ. ನಾನು 2-3 ಬ್ಯಾಂಕಲ್ಲೆಲ್ಲ ವಿಚಾರಿಸಿ ನೋಡಿದೆ. ಕೆನರಾ ಬ್ಯಾಂಕಲ್ಲಿ ವಿಚಾರಿಸಿಲ್ಲ ನಾನು, ಅಲ್ಲಿ ನನ್ನ ಅಕೌಂಟು ಇಲ್ಲ, ನಾನು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ. ಹಾಗಾಗಿ ನಾನು ಅಲ್ಲಿ ಹೋಗಿ ವಿಚಾರಿಸಲಿಲ್ಲ. ನೀವೇನಾದರೂ ಕೆನರಾ ಬ್ಯಾಂಕು ಮತ್ತು ಯೂನಿಯನ್ ಬ್ಯಾಂಕು, HDF ಬ್ಯಾಂಕು ಅಲ್ಲೆಲ್ಲ ಮಾಡಿದ್ದೆ ಅಕೌಂಟ್ ಇದ್ದು ನೀವೆಲ್ಲ ಚೆನ್ನಾಗಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಲ್ಲಿ ನಿಮಗೆ ಎಷ್ಟು ಅವ್ರು ಅಂದರೆ ಎಷ್ಟು ಅವರೇ ಕೊಡೋದು, ಬ್ಯಾಂಕಿನ ಮ್ಯಾನೇಜರೇ ಡಿಸೈಡ್ ಮಾಡೋದು ಇದನ್ನೆಲ್ಲ. ನಾವು ಹೋಗಿ ಕೇಳೋದಷ್ಟೇ. ಅಂದರೆ ಎಜುಕೇಷನ್ ಅಂದರೆ ಈಗ ಡಿಗ್ರಿ ಮಾಡಬೇಕು ಅಂದರೆ ಇಂಜಿನಿಯರಿಂಗು, ಈ ಮೆಡಿಕಲಿಗೆ ಮಾತ್ರ ಈ ಲೋನ್ ಸಿಗೋದು, ಎಜುಕೇಷನ್ ಲೋನು. ಇದರಿಂದ ನಮಗೆ ತುಂಬಾ ಲಾಭವೂ ಇದೆ ಮತ್ತು ಒಳ್ಳೆಯದು ಇದೆ. ಏಕೆಂದರೆ ಮೊದಲಿಗೆಲ್ಲ ಬಡ್ಡಿನೆಲ್ಲ ಗೌರ್ಮೆಂಟವರೇ ಕಟ್ಟಿರ್ತಾರೆ. ನಾವು 4 ವರ್ಷ ಆದ ತಕ್ಷಣ ಉಳಿದಿದ್ದ ಬಡ್ಡಿನೂ ಮತ್ತು 4 ವರ್ಷ 6 ತಿಂಗಳು ನಮಗೆ ಟೈಮ್ ಕೊಡ್ತಾರೆ. ಈಗ ನನ್ನ ಮಗಳು ಓದ್ತಾ ಇರೋದು ಫೈನಲ್ ಇಯರು, ಅಂದರೆ 4ನೇ ವರ್ಷ, 3 ವರ್ಷ ಮುಗೀತು. ಮೊದಲಿಗೆ ನನಗೆ ಲೋನ್ ಸಿಕ್ಕಿರೋದು ಕರ್ನಾಟಕ ಬ್ಯಾಂಕಲ್ಲಿ. ಅದು ನಮಗೆ ಹತ್ತಿರ ಇತ್ತು. ನಾವು ಅಲ್ಲಿ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಮ್ಗೆ ಈಸಿಯಾಗಿ ಕರ್ನಾಟಕ ಬ್ಯಾಂಕಲ್ಲಿ ಲೋನ್ ಸಿಕ್ತು. ಬೇರೆಯವರಿಗೆಲ್ಲ ನಮ್ಮೂರಲ್ಲಿ ಬರೀ 3 ಲಕ್ಷ ಕೊಟ್ಟಿದ್ದರು, ನನಗೆ 6 ಲಕ್ಷ ಕೊಟ್ಟಿದ್ದರು. ನಾನು ನನ್ನ ಮಗಳಿಗೆ ಮೆಡಿಕಲ್ ಮಾಡಬೇಕು ಅಂತಿದ್ದೆ, ಹಾಗಾಗಿ ಲೋನ್ ಕೇಳೋಕ್ಕಂತ ಹೋದೆ. ನಂಗೆ ಮೆಡಿಕಲ್ ಸೀಟ್ ಆಗಲಿಲ್ಲ ಅವಳಿಗೆ. ಆಮೇಲೆ ಇಂಜಿನಿಯರ್ ತೊಗೊಂಡ್ಳು. ಅದು ನನಗೆ ಓದ್ಸೋಕ್ಕೆ ತುಂಬ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ 6 ಲಕ್ಷ ಲೋನು ತೊಗೊಂಡೆ ದೊಡ್ಡವಳಿಗೆ. ಚಿಕ್ಕವಳು ಈ ಸಲ ಫಸ್ಟ್ ಇಯರ್ ಡಿಗ್ರಿ, ಅವಳಿಗೆ ನಾನೇ ದುಡ್ಡು ಕಟ್ಟಿ ಓದಿಸ್ತಾ ಇದ್ದೀನಿ. ದೊಡ್ಡವಳಿಗೆ ಮಾತ್ರ ಲೋನ್ ತೊಗೊಂಡಿದ್ದೀನಿ ನಾನೀಗ. ಅದು ಅವಳಿಗೆ 6 ಲಕ್ಷ ಕೊಟ್ಟರಲ್ಲ, ಅವಳಿಗೆ ಡೈರೆಕ್ಟ್ ಕಾಲೇಜಿಗೆ ಕಟ್ತಾರೆ. ಮೊದಲಿಗೆ ಏನು ಮಾಡ್ತಾರೆ, 1 ವರ್ಷ ನಮ್ಮ ಅಕೌಂಟಿಗೆ ದುಡ್ಡನ್ನ ಹಾಕ್ತಾರೆ.
ಅಂದರೆ 1.5 ಲಕ್ಷ ಕೊಡ್ತಾರೆ. ಅಂದರೆ ಅವ್ರು ಪೂರ್ತಿ ದುಡ್ಡು ಕೊಡೋದಿಲ್ಲ. ಕಾಲೇಜಿಗೆ ಎಷ್ಟು 2 ಲಕ್ಷ 3 ಲಕ್ಷ ಆದರೆ ಅಷ್ಟು ಕೊಡೋದಿಲ್ಲ ಅವರು. ನಮಗೆ 6 ಲಕ್ಷ ಅಂತಲೇ ಸ್ಯಾಂಕ್ಷನ್ ಮಾಡಿದ್ದು 4 ವರ್ಷಕ್ಕೆ. ನಾನೇನು ಮಾಡಿದೆ, ಅದರಲ್ಲಿ 1.5 ಲಕ್ಷ ಅವರು ನಮ್ಮ ಅಕೌಂಟಿಗೆ ಹಾಕ್ತಾರೆ. ನಾವು ಅದನ್ನು ತೊಗೊಂಡೋಗಿ ಕಾಲೇಜ್ ಅಂದರೆ ಫೋನ್ಪೇಯಲ್ಲಿ ಕಾಲೇಜಿಗೆಲ್ಲ ಕಟ್ಕೊಂಡ್ವಿ ದುಡ್ಡನ್ನೆಲ್ಲ. ಆದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆಲ್ಲ ಇದು ತುಂಬಾ ಒಳ್ಳೆಯದು, ತುಂಬ ಲಾಭ ಆಗುತ್ತೆ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ದುಡ್ಡಿರೋದಿಲ್ಲ. ಮಕ್ಳು ಏನು ಮಾಡ್ತಾರೆ, ಈಗ ಅವಳದು ಈಗ 4th ಇಯರ್ ಅಲ್ಲ, ಅಂದರೆ ಇನ್ನೊಂದು 6 ಮಂತು ಕಾಲೇಜ್ ಇದೆ, ಆಮೇಲೆ ಇಂಟರ್ನ್ಶಿಪ್ ಅದು ಇದು ಅಂಥೇಳಿ ಆಮೇಲೆ ಅವಳಿಗೆ ಜಾಬ್ ಆಗುತ್ತೆ. ಎಲ್ಲಾದರೂ ಏನಾದ್ರು ಕೆಲಸ ಮಾಡಿಕೊಂಡು ಅವಳು ಆಮೇಲೆ ತೀರಿಸ್ಕೊತ ಹೋಗ್ತಾಳೆ. ತುಂಬ ಈಸಿ ಆಗುತ್ತೆ ಇದು. ಅಲ್ಲಿವರೆಗೂ ನಮಗೆ ಸರ್ಕಾರದಿಂದ ಏನಾಗುತ್ತೆ ಅಂದರೆ, ನಮಗೆ ಸರ್ಕಾರದಿಂದನೇ ಬಡ್ಡಿ ಎಲ್ಲ ಕಟ್ತಾ ಬರ್ತಾರೆ ಅವರು. ಈಗ 4 ವರ್ಷ ತನಕ ಅವರೇ ಬಡ್ಡಿ ಕಟ್ತಾರೆ. 4 ವರ್ಷ 6 ತಿಂಗಳ ತನಕನೂ ನಮಗೆ ಟೈಮ್ ಕೊಡ್ತಾರೆ ಬ್ಯಾಂಕಿಂದ. 4 ವರ್ಷ ಅವ್ರಿಗೆ ಓದೋಕ್ಕೆ, 6 ತಿಂಗಳು ಜಾಬೆಲ್ಲ ಅವ್ರು ಹುಡುಕಿ ಜಾಬೆಲ್ಲ ತೊಗೊಂಡು ಆಮೇಲೆ ಅವ್ರು ದುಡ್ಡು ಕಟ್ಟೋದು. ನಾವು ಅಲ್ಲಿವರೆಗೂ ನಾವೇನು ಮಾಡಬೇಕು ಅಂದರೆ, ನಾವು 4 ವರ್ಷ ಆದ ತಕ್ಷಣ ಬ್ಯಾಂಕಲ್ಲಿ ಹೋಗಿಬಿಟ್ಟು ಈ ವರ್ಷದ್ದು ಡೈರೆಕ್ಟ್ ಕಾಲೇಜಿಗೆ ದುಡ್ಡು ಕಟ್ತಾರೆ ಅವರು. ಹೋದ ವರ್ಷವೂ ಕಟ್ಟಿದ್ರು. ಅಲ್ಲಿಂದ ಬಿಲ್ಲೆಲ್ಲ ತೊಗೊಂಬರ್ಬೇಕು ನಾವು ಕಾಲೇಜಿಂದ. ನಮಗೆ ಡೈರೆಕ್ಟಾಗಿ ಅಲ್ಲಿಗೆ ಕಟ್ತಾರೆ. ಇದು ನಮ್ಮ ಬಡವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ, ಮಕ್ಕಳಿಗೆಲ್ಲ ಓದಲಿಕ್ಕೆ ಎಜುಕೇಷನ್ ಲೋನ್ ಮಾಡಿದರೆ. ಪಾಪ ಕೆಲವರಿಗೆಲ್ಲ ಹೇಗೆ ತಗೋಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಅವರಿಗಂತಲೇ ನಾನು ಈ ವಿಡಿಯೋ ಮಾಡಿದ್ದು. ನಿಮಗೆಲ್ಲ ತುಂಬ ಸುಲಭ ಆಗುತ್ತೆ. ಮತ್ತು ಇದರಲ್ಲಿ ಸರ್ಕಾರದಿಂದನೂ ನಮಗೆ ಬೆನಿಫಿಟ್ ಇದೆ. ಅಂದರೆ ಬಡವರಿಗಂತಲೇ ಸರ್ಕಾರದವರು ಬಡ್ಡಿ ಎಲ್ಲ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಅವರೇ ಕಟ್ತಾ ಇದ್ದಾರೆ. ಈಗ ನಮ್ಮದು ಈಗ 2 ವರ್ಷದ್ದು ಬಡ್ಡಿನ ಅವರೇ ಕಟ್ಟಿದ್ದಾರೆ. ಈಗ 3ನೇ ವರ್ಷದ್ದು 4ನೇ ವರ್ಷದ್ದು ಇನ್ನೂ ಕಟ್ಟಿಲ್ಲ. ಅದಿನ್ನು ಯಾವಾಗ ಬರುತ್ತೆ ಅಂತ ನೋಡಬೇಕು. ಇದೀಗ 4ನೇ ವರ್ಷದ್ದು ನಾವೀಗ ತೊಗೊತಾ ಇದ್ದೀವಿ. ಅಂದರೆ ನಮಗೀಗ ಡೈರೆಕ್ಟು ಕಾಲೇಜ್ ಫೀಸೆಲ್ಲ ಅವರೇ ಕಟ್ತಾರೆ. ನನ್ನ ಮಗಳು ಈಗ PGಲಿರೋದ್ರಿಂದ ನನ್ನ PG ದುಡ್ಡನ್ನೆಲ್ಲ ನಾನು ಕಟ್ತೀನಿ. ಅದೇನು ನನಗೇನು ಹೆವಿ ಅನಿಸಲ್ಲ. ಕಾಲೇಜಿಂದೆಲ್ಲ ಅವರೇ ಕಟ್ತಾರಲ್ಲ, 1,20,000 ಅವ್ರು ಕಟ್ತಾರೆ. ಅವಾಗ ನಮ್ಗೆ ಈ ಸಲ 6 ಲಕ್ಷ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಹೆಚ್ಚಿಗೆ ಬಂದರೆ ಹೋದ ಸಲ 30,000, ಈ ಸಲ 60,000 ಕಮ್ಮಿ ಆಗುತ್ತೆ ನಮಗೆ. ಮತ್ತಿನ್ನು 5,40,000 ಲೋನ್ ಸಿಕ್ದಂಗೆ ಆಗುತ್ತೆ ನನಗೀಗ. ಅಂದರೆ ಇದರಿಂದ ನಮಗೆ ಲಾಭನೇ ಆಗುತ್ತೆ. ಮಕ್ಳಿಗೆ ಓದ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಇಬ್ಬರಿಬ್ಬರು ಮಕ್ಕಳನ್ನ ಡಿಗ್ರಿ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸು, ಓದ್ಸೋಕ್ಕಾಗಲ್ಲ. ಅಂದರೆ ಏನೂ ಇಲ್ಲದೆ ಸ್ವಲ್ಪ ಎಲ್ಲ ಅಂದರೆ ಮನೆ ಹತ್ರ ಎಲ್ಲ ಸ್ವಲ್ಪ ಎಲ್ಲ ಜಮೀನು ಮಾಡಿಕೊಂಡು ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಓದಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆಲ್ಲ. ಅದು ಡಿಗ್ರಿ ಮಾಡಿಸೋದಂತೂ ತುಂಬಾ ಕಷ್ಟ ಇದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಲೋನ್ ಮಾಡಿದ್ದೀನಿ. ನನಗೆ ಲೋನ್ ಮಾಡಿದ್ಮೇಲೆ ಗೊತ್ತಾಯಿತು ಗೌರ್ಮೆಂಟಿಂದ ಈ ಥರ ಎಲ್ಲ ಸೌಲಭ್ಯ, ಅಂದರೆ ಬಡ್ಡಿ ಎಲ್ಲ ಕಟ್ತಾರೆ, ನಮ್ಮ ಸೌಲಭ್ಯ ಇದೆ ಅಂತ ನಂಗೆ ಗೊತ್ತಾಗಿದ್ದು. ಇದು ಎಲ್ಲರೂ ತೊಗೊಳ್ತಾರೆ, ಆದರೆ ಯಾರೂ ಹೇಳೋದಿಲ್ಲ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ಏಕೆಂದರೆ ನಾನು ತೊಗೊಂಡಿದ್ದೀನಿ. ನನ್ನ ಥರನೇ ಈಗ ಎಲ್ಲ ಇಂಜಿನಿಯರಿಂಗ್ ಮಾಡ್ತಾರಲ್ಲ, ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಕಾಲೇಜಿಗೆ ಸೇರ್ಸೋಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಎಲ್ಲೆಲ್ಲೋ ಸಾಲ ಮಾಡಿ ತಂದು ಸೇರಿಸ್ತಾರೆ. ಪಾಪ ಅವ್ರು ಆ ಥರ ಮಾಡಬಾರ್ದು. ಎಜುಕೇಷನ್ ಲೋನ್ ತೊಗೊಳ್ಳಿ, ಬ್ಯಾಂಕಿಂದ ನಿಮ್ಗೆ 3 ಲಕ್ಷ ಕೊಡಲಿ, 4 ಲಕ್ಷ ಕೊಡಲಿ, ಎಷ್ಟಾದ್ರೂ ಕೊಡಲಿ, ಅದು ನಿಮಗೆ ಲಾಭನೇ ಆಗುತ್ತೆ. ಕಾಲೇಜ್ ಫೀಸ್ ಒಂದು ಬ್ಯಾಂಕಿಂದ ತೊಗೊಳ್ಳಿ, ಉಳಿದಿದ್ದ PGದೆಲ್ಲ ನಾವೇ ಕಟ್ಕೋಬೋದು, ಅದೇನು ಕಷ್ಟ ಅನಿಸಲ್ಲ. ಈಗ 2 ಮಕ್ಕಳು ಓದೋರಿದ್ದಾರೆ ಅಂದರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗೂ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಥರ ಲಾಭನ ಎಲ್ಲರೂ ಪಡ್ಕೊತಾರೆ, ಯಾರೂ ಹೇಳೋದಿಲ್ಲ ಫ್ರೆಂಡ್ಸ್. ನನಗಂತೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಾನೇನು ಅಂದರೆ ಎಜುಕೇಷನ್ ಲೋನ್ ತಗೋಬೇಕು ಅಂತ ಹೇಳಿ ನಾನು ಈ ಲೋನನ್ನು ತೊಗೊಂಡಿದ್ದಷ್ಟೇ. ಇವತ್ತು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ನಾನು ಬ್ಯಾಂಕಿಗೆ ಹೋಗಿ ಬಂದೆ. ಅಂದರೆ ಈಗ 3 ವರ್ಷ ಕಂಪ್ಲೀಟ್ ಆಯಿತು. ಈಗ 4ನೇ ವರ್ಷದ ಈಗ ಲೋನ್ ಬೇಕು ನನಗೆ. ಎಕ್ಸಾಮ್ ಎಲ್ಲ ಮುಗೀತು ಮಗಳದ್ದು. ಈಗ ಲೋನ್ ತೊಗೋಬೇಕು ನಾವು. ಹಾಗಾಗಿ ಅವರು ಒಂದು ಫಾರಮ್ ಎಲ್ಲ ಇದು ಮಾಡಿದರು. ನಮ್ಮ ತಂದೆ ತಾಯಿ ಮತ್ತು ಲೋನ್ ತೊಗೊಳ್ಳೋ ಮಗು 3 ಜನನೂ ಹೋಗಬೇಕು. ಹೋಗಿ ಅವರೊಂದು ಫಾರಮ್ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾವು ಹೋಗಿ ಎಲ್ಲ ಸೈನ್ ಮಾಡಿ ಎಲ್ಲ ರೆಡಿ ಮಾಡಿ ಬಂದಿದ್ದೀವಿ. ಈಗ 4ನೇ ವರ್ಷದೀಗ ಕಂಟಿನ್ಯೂ ಆಗಿದೆ. ಈಗ ನಾನೀಗ ಇನ್ನೊಂದು 2 ತಿಂಗಳು ಬಿಟ್ಟು, 1 ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ಈಗ ಆ ದುಡ್ಡನ್ನು ಅಲ್ಲಿ ಕಟ್ಟಬೇಕು. ಅಂದರೆ ಮಗಳೇ ಹೋಗಿಬಿಟ್ಟು ಕಾಲೇಜಿಗೆ ಹೋಗಿ ಅವಳು ಎಲ್ಲ ರೆಡಿ ಮಾಡ್ಕೊಂಬರ್ತಾಳೆ, ಫಾರಮ್ ಎಲ್ಲ ತೊಗೊಂಬರ್ತಾಳೆ. ತಂದು ಅದನ್ನೆಲ್ಲ ರೆಡಿ ಮಾಡಿ ಬ್ಯಾಂಕಲ್ಲಿ ಕೊಟ್ಟರೆ ಅವರು ಕಾಲೇಜಿಗೆ ಡೈರೆಕ್ಟಾಗಿ ದುಡ್ಡು ಪೇ ಮಾಡ್ತಾರೆ. ನಮಗೇನೇನು ರಿಸ್ಕ್ ಇಲ್ಲ. PGದೊಂದು ನಾವು ಕಟ್ಕೊಂಡು ಹೋದರೆ ಆಯಿತು. ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ, ಬಡವರಿಗೆಲ್ಲ ಇದು ಹೆಲ್ಪ್ ಆಗಲಿ ಅಂತ. ಅಂದರೆ ಇದರಲ್ಲಿ ಪಾಪ ಕೆಲವರೆಲ್ಲ, ನಾನು ಎಲ್ಲ ತುಂಬ ಜನ ಹತ್ರ ಕೇಳಿದೆ, ಯಾರೂ ಸರಿಯಾಗಿ ಹೇಳಲಿಲ್ಲ. ಎಜುಕೇಷನ್ ಲೋನ್ ಹೇಗೆ, ಇಂಟ್ರೆಸ್ಟ್ ತುಂಬ ಅಂತ ಹೇಳ್ತಾಯಿದ್ರು. ತುಂಬ ಭಯ ಆಗ್ತಿತ್ತು. ಅಂದರೆ ಈಗ ಎಲ್ಲೋ ಸಂಘದಲ್ಲೆಲ್ಲ ಸಾಲ ತೊಗೊಂಡ್ರೆ ಅದು ತುಂಬಾ ಬಡ್ಡಿ, ಕಟ್ಟೋಕ್ಕಾಗಲ್ಲ, ನಮ್ಗೆ ಕಷ್ಟ ಆಗುತ್ತೆ. ನಾನು ಅದನ್ನು ನೋಡಿ ಆಯಿತು ಫ್ರೆಂಡ್ಸ್. ಸಂಘದಲ್ಲೆಲ್ಲ ತೊಗೊಂಡು ಕಟ್ಟೋದು
ಹೆವಿ ಆಗ್ತಿದೆ. ನಮ್ಗೆ ವರ್ಷ ವರ್ಷ ದುಡ್ಡು ಬೇಕಾಗುತ್ತೆ. ಎಲ್ಲಿಂದ ಅಷ್ಟು ಸಂಘದಲ್ಲಿ 1 ವರ್ಷದೊಳಗೆ 2 ಲಕ್ಷ ಎಲ್ಲ ತೀರ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ. ಅದಕ್ಕೆ ನಾನೇನು ಮಾಡಿದೆ, ತುಂಬ ಜನ ಹತ್ರ ಕೇಳಿದೆ, ಅಂದರೆ ಎಜುಕೇಷನ್ ಲೋನ್ ಹೇಗೆ ತೊಗೊಳ್ಳೋದು, ಹೇಗೆ ಬಡ್ಡಿ ಅಂತ. ಅವರೆಲ್ಲ ತುಂಬ ಬರುತ್ತೆ ಬಡ್ಡಿ, ತುಂಬ ಬರುತ್ತೆ ಅಂತ ಹೆದರ್ಸಿದ್ರು. ಇಲ್ಲ ಫ್ರೆಂಡ್ಸ್, ಆ ಥರ ಎಲ್ಲ ಏನೂ ಇಲ್ಲ, ಅಷ್ಟೆಲ್ಲ ಬಡ್ಡಿ ಬರಲ್ಲ. ಬಡ್ಡಿ ಕಮ್ಮಿನೇ ಬರುತ್ತೆ, ಜಾಸ್ತಿ ಏನು ಬರಲ್ಲ. 9%, 10% ಒಳಗೆ ಬರುತ್ತೆ. ಅಂದರೆ ಅದು ವರ್ಷದ ಬಡ್ಡಿ, ಅದು ಕಮ್ಮಿನೇ ಇರುತ್ತೆ. ನಾವು ಹೆದರ್ಕೊಳ್ಳೋದಷ್ಟೇ. ಇದನ್ನೆಲ್ಲ ನಮ್ಮಂಥ ಬಡವರಿಗೆಲ್ಲ ಏನಂದರೆ ಹೇಳಿದ ತಕ್ಷಣ ನಾವು ಹೆದರ್ಕೊಂಡ್ಬಿಡ್ತೀವಿ, ಲೋನ್ ಮಾಡೋಕ್ಕೆ ಹೋಗಲ್ಲ. ಇವೆಲ್ಲ ಶ್ರೀಮಂತರೆಲ್ಲ ತೊಗೊತಾರೆ. ಈ ಲೋನನ್ನೆಲ್ಲ ಅವರೇ ಯೂಸ್ ಮಾಡ್ಕೊಳ್ಳೋದು. ಬಡವರು ತೊಗೋಬೇಕು. ನಾನು ಹೇಳೋದಂದರೆ ಮಿಡ್ಲ್ ಕ್ಲಾಸ್ ಅವರು, ಬಡವರೆಲ್ಲ ತೊಗೋಬೇಕು. ಈ ಲೋನ್ ತೊಗೊಂಡು ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಅವರಿಗೆಲ್ಲ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಅವ್ರನ್ನ ತೊಗೊಂಡೋಗಿ ಡಿಗ್ರಿ ಹಾಕೋದು, ಅಂದರೆ ಈಗ ಮಾಮೂಲಿ ಡಿಗ್ರಿ ಮಾಡಿದ್ರೆ ಏನು ಪ್ರಯೋಜನ ಇರೋಲ್ಲ. ಅಂದರೆ ಅವರೊಂದು ಡಿಪ್ಲೊಮೊನೋ ಏನಾದರೂ ಒಂದು ಮಾಡಿಕೊಂಡ್ರೆ ಏನಾದರೂ ಮುಂದೆ ಜಾಬಿಗೆ ಏನಕ್ಕಾರು ಆಗುತ್ತೆ ಅಂತ. ಕೆಲವು ತುಂಬ ಚೆನ್ನಾಗಿ ಓದ್ತಿರ್ತಾರೆ ಮಕ್ಕಳು, ಅವ್ರದ್ದೆಲ್ಲ ಲೈಫ್ ಹಾಳಾಗಬಾರ್ದು, ಚೆನ್ನಾಗಿ ಓದಲಿ ಅಂತ ನನ್ನ ಆಸೆ ಅಷ್ಟೇ. ನನಗೇನೆಂದರೆ ಮಕ್ಕಳು ಚೆನ್ನಾಗಿ ಓದಬೇಕು. ನಮಗೆಲ್ಲ ಎಜುಕೇಷನ್ ಕಮ್ಮಿ ಇದೆ, ಈಗಿನ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಅವ್ರು ಚೆನ್ನಾಗಿ ಓದ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಲಿ. ಏನು ಎಲ್ಲರೂ ಕೆಲಸಕ್ಕೆ ಹೋಗಬೇಕು ಅಂತ ನಾನು ಹೇಳಲ್ಲ. ಅಂದರೆ ಏನಾದ್ರು ಒಂದು ಪುಟ್ಟದಾಗಿ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಅವರಿಗೊಂದು ಡಿಗ್ರಿ, ಒಂದು ವ್ಯಾಲ್ಯೂ ಇರಲಿ. ಮತ್ತು ನೆಕ್ಸ್ಟು ಲೋನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಈಗ ಎಜುಕೇಷನ್ ಲೋನ್ ತೊಗೊಂಡು ಅದನ್ನು ಹೇಗೆ ಕಟ್ತಾರೆ, ಈಗ ನಾನು 6 ಲಕ್ಷ ತೊಗೊಂಡು ಕಟ್ಟಿದರೆ ನೆಕ್ಸ್ಟ್ ನನಗೇನು ಜಾಸ್ತಿ ಸಿಗುತ್ತೆ. ನನಗೀಗ ಹೌಸಿಂಗ್ ಲೋನ್ ಸಿಗುತ್ತೆ. ಮತ್ತು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂದರೆ ನನಗೀಗ 20 ಲಕ್ಷ 30 ಲಕ್ಷ ಲೋನ್ ಸಿಗುತ್ತೆ. ಯಾಕೆಂದ್ರೆ ನಾನು ಇಲ್ಲಿ ಕಟ್ಟಿದರೆ ನೆಕ್ಸ್ಟ್ ಲೋನಿಗೆ ಈಸಿ ಆಗುತ್ತೆ ನನಗೆ. ಅಂದರೆ ಇವ್ರು ಕಟ್ತಾರೆ, ಅಂದರೆ ನಂಬಿಕೆ ಇರಬೇಕು ಬ್ಯಾಂಕಿನವ್ರಿಗೆ ನಮ್ಮ ಮೇಲೆ. ಇವರೆಲ್ಲ ಚೆನ್ನಾಗಿ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಕಟ್ತಾರೆ ಅಂತ ಇದ್ದರೆ ನಾವು 4 ವರ್ಷ ಆದಮೇಲೆ ನಾವು ತಿಂಗಳ ಕರೆಕ್ಟಾಗಿ ದುಡ್ಡು ಕಟ್ಕೊಂಡು ಹೋಗಬೇಕು. ಮಕ್ಕಳು ಕಟ್ಟಿಲ್ಲ ಅಂದರೆ ತಂದೆ ತಾಯಿ ಕಟ್ಟಲೇಬೇಕು. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಮಕ್ಕಳಿಗೆ ಕೆಲಸ ಸಿಕ್ಕಿದ್ರೆ ಅವ್ರಿಗೊಂದು ಜವಾಬ್ದಾರಿ, ಅವ್ರು ಕಟ್ತಾರೆ. ಈ ಥರ ನಾನೊಂದು ಎಲ್ಲ ನಿಮಗೆ ಈ ವಿಷಯ ಇದನ್ನೆಲ್ಲ ಹೇಳಬೇಕು ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರೂ ಏನು ಭಯ ಪಡೋವಂಥದ್ದಿಲ್ಲ. ಎಜುಕೇಷನ್ ಲೋನ್ ಆರಾಮಾಗಿ ತೊಗೋಬೋದು. ಬ್ಯಾಂಕಲ್ಲಿ ಹೋಗಿ ಮಾತಾಡಬೇಕು ಮ್ಯಾನೇಜರ್ ಹತ್ರ. ಅಂದರೆ ತಂದೆ ತಾಯಿ ಮತ್ತು ಓದೋ ಮಗು 3 ಜನನೂ ಹೋಗಬೇಕು. ಹೋಗಿ ಮ್ಯಾನೇಜರ್ ಹತ್ರ ಎಲ್ಲ ಕ್ಲೀನಾಗಿ ತಿಳ್ಕೊಂಡ್ರೆ ಅವ್ರು ನಮ್ಗೆ ಹೇಳ್ತಾರೆ. ಅಂದರೆ ಇವ್ರು ಎಷ್ಟು ಮಾರ್ಕ್ಸ್ ತೆಗೆದಿರ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೇನೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನನಗೆ 6 ಲಕ್ಷ ಲೋನ್ ಕೊಟ್ಟಿದ್ದರು, ಬೇರೆಯವರಿಗೆಲ್ಲ ಕಮ್ಮಿ ಕೊಡ್ತಾಯಿದ್ರು, 3 ಲಕ್ಷನೇ ಕೊಡ್ತಾಯಿದ್ರು. ಅದನ್ನು ನಾವು ಬ್ಯಾಂಕಲ್ಲಿ ಮಾತಾಡಬೇಕಷ್ಟೆ. ಮಕ್ಕಳು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದರೆ ಲೋನಿಂದ ಏನು ಸಮಸ್ಯೆ ಆಗೋಲ್ಲ. ಆಮೇಲೆ ನಮಗೆ ಅದೇ ಗೌರ್ಮೆಂಟಿಂದೆಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ಯಾರೂ ಹೇಳಿಲ್ಲ ಇದುವರೆಗೂ. ನಾನು ನೋಡಿದ್ದೀನಿ, ಯಾರೂ ಹೇಳಿಲ್ಲ, ಯೂಟ್ಯೂಬಲ್ಲೂ ಹೇಳಿಲ್ಲ, ಜನನೂ ಹೇಳಿಲ್ಲ ನಮಗೆ ಈ ಥರ ಎಲ್ಲ ಸೌಲಭ್ಯ. ಅಂದರೆ ಬಡ್ಡಿಯೆಲ್ಲ ಸಿಗುತ್ತೆ, ಕಟ್ಟಿದವರೆಲ್ಲ ಲಾಭ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ, ಯಾರಿಗೂ ಹೇಳೋದೇ ಇಲ್ಲ. ಅಕ್ಕಪಕ್ಕದವರೇ ನಮ್ಗೆ ಹೇಳೋದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಇದು ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಮಕ್ಕಳನ್ನೆಲ್ಲ ಒಳ್ಳೆ ಓದಿಸಿ, ನಿಮಗೂ ಈಸಿ ಆಗುತ್ತೆ. ತುಂಬ ಕಷ್ಟಪಟ್ಟು ಎಲ್ಲೆಲ್ಲೋ ಬಡ್ಡಿ ಮೇಲೆಲ್ಲ ದುಡ್ಡು ತೊಗೊಂಬಂದು ಮಕ್ಳಿಗೆ ಕಟ್ತೀರಾ ಪಾಪ. ಆ ಥರ ಎಲ್ಲ ಮಾಡಬೇಡಿ ಫ್ರೆಂಡ್ಸ್. ನೀವು ಈ ಥರ ಎಜುಕೇಷನ್ ಲೋನ್ ತೊಗೊಳ್ಳಿ, ನಿಮಗೆ ಏನೂ ಟೆನ್ಷನ್ ಇರಲ್ಲ. 4 ವರ್ಷದ ತನಕನೂ ನಾವು ಮಕ್ಕಳಿಗೆ ಅಂತಲೇ ಸೇವ್ ಮಾಡ್ಕೊತಾ ಬರ್ಬೋದು ದುಡ್ಡನ್ನೆಲ್ಲ. ಅಂದರೆ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಸ್ವಲ್ಪನೇ ಸೇವ್ ಮಾಡ್ಕೊತಾ ಬಂದು ಆಮೇಲೆ ಬೇಕಾದರೆ ಮಕ್ಕಳಿಗೆ 4 ವರ್ಷ ಆದಮೇಲೆ ಅವರು ಜಾಬ್ ಎಲ್ಲ ಮಾಡಿ ಕಟ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ವೇಳೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನಾವು ಸ್ವಲ್ಪ ದುಡ್ಡನ್ನು ಸೇರಿಸಿ ಕಟ್ಟಿ ಕ್ಲೋಸ್ ಮಾಡ್ಕೋಬೋದು. ಆಮೇಲೆ ಅದು ನಮಗೆ ಲಾಭನೇ ಫ್ರೆಂಡ್ಸ್. ನೀವೆಲ್ಲರೂ ಎಜುಕೇಷನ್ ಲೋನ್ ಮಾಡ್ಕೊಳ್ಳಿ. ಈ ಎಜುಕೇಷನ್ ಲೋನ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನನ್ನ ವಿಡಿಯೋದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ಮತ್ತೆ ನಿಮಗೆ ಕಮೆಂಟ್ಸಲ್ಲಾದರೂ ಹೇಳ್ತೀನಿ, ಇಲ್ಲ ಅಂದರೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸಾಗಿ ಮತ್ತೊಂದು ಇದ್ರ ಬಗ್ಗೆನೇ ಬೇಕಾದ್ರೆ ಇನ್ನೊಂದು ವೀಡಿಯೋನೂ ಮಾಡ್ತೀನಿ. ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.